ಈ ದಿನ ಅಂಬರೀಷ್ ಅಣ್ಣಂದ 73ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮೈಸೂರು ಜಿಲ್ಲಾ ಅಂಬರೀಷ್ ಅಭಿಮಾನಿ ಹಾಗೂ ಅಭಿಷೇಕ್ ಅಭಿಮಾನಿ ಸಂಘದ ವತಿಯಿಂದ ನಮ್ಮ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಬನ್ನೂರು ಹಾಲು ಡೈರಿ ಮುಂಭಾಗ ಅಂಬರೀಷ್ ಅಣ್ಣನ ಸ್ಟ್ಯಾಚು ಮಾಡಿ ಅಂಬರೀಷ್ ದೇವಾಲಯ ಅಂತ ನಿರ್ಮಾಣ ಮಾಡೋಕ್ಕೆ ಇವತ್ತು ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಜೊತೆಗೆ ದೇವಸ್ಥಾನದಲ್ಲಿ ಹೋಗಿ ಅವ್ರ ಹೆಸರಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಜನಗಳಿಗೆ ಸಿಹಿ ಹಂಚಿ, ಜೊತೆಗೆ ವಿಶೇಷವಾಗಿ ನಮ್ಮ ಬನ್ನೂರು ಭಾಗದಿಂದ ಏನೀಗ ಪಾಕಿಸ್ತಾನ ನಮ್ಮ ಭಾರತಕ್ಕೂ ಯುದ್ಧ ನಡೀತು, ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗಿದ್ದಂಥ ವೀರ ಯೋಧರ ಕುಟುಂಬವನ್ನು ಆಯ್ಕೆ ಮಾಡಿ ಆ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿ ವೀರ ಯೋಧರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಏನು ಈ ದೇಶಕ್ಕೆ ಬೆನ್ನೆಲುಬಾಗಿರೋದು ಫಸ್ಟ್ಗೆ ರೈತ, ನೆಕ್ಸ್ಟ್ಗೆ ವೀರ ಯೋಧರು. ನಾವು ಆಡಂಬರ ಅದ್ದೂರಿ ಆಚರಣೆಯಾಗಿ ಬರ್ಡೇ ಮತ್ತು ಇನ್ನೊಂದು ಸೆಲೆಬ್ರೇಷನ್ ಮಾಡೋ ಬದಲು ಈ ಥರ ಮಾಡುವ ಮುಖಾಂತರ ನಾವು ನಮ್ಮ ದೇಶಕ್ಕೆ ನಮ್ಮ ಕೈಲಾದಂಥ ಒಂದು ಸಣ್ಣ ಕಿರುಕಾಣಿಕೆ ಕೊಟ್ಟಂತಾಗುತ್ತದೆ. ಕಾರಣ ಏನಂದರೆ, ಈಗ ವೀರ ಯೋಧರನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ತಂದೆ ತಾಯಿಗಳು ರೈತರುಗಳು, ಅವ್ರಿಗೆ ಸನ್ಮಾನ ಮಾಡಿ ಆ ಯುದ್ಧಕ್ಕೆ ಹೋಗಿರುವಂಥ ವೀರರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ. ಹುಟ್ಟುಹಬ್ಬದ ಶುಭಾಶಯಗಳು ಅಂಬರೀಷ್ ಅಣ್ಣ. ಫಸ್ಟು ಅವನು ಸೆಲೆಕ್ಟ್ ಆದಾಗ ನಮ್ಮ ಮನೇಲಿ ಹೇಳಿರಲಿಲ್ಲ. ಅವನು ಎಕ್ಸಾಮ್ ಬರ್ದದ್ದು ಗೊತ್ತಿಲ್ಲ, ಅವ್ನು ಸೆಲೆಕ್ಟ್ ಆಗಿರೋದು ಗೊತ್ತಿಲ್ಲ. ಮತ್ತು ಒಂದು 15 ದಿನ ಅನ್ನೋಂಗೆ ಹೇಳ್ದೆ ಅವನು ಸೆಲೆಕ್ಟ್ ಆದಾಗ. ಆವಾಗ ಖುಷಿನೂ ಆಯಿತು, ಎಲ್ಲ ಒಂದು ಕಡೆ ಭಯನೂ ಆಯಿತು. ಆದರೂ ಒಂದು ಧೈರ್ಯವಾಗಿ ಕಳಿಸ್ಕೊಟ್ವಿ ಇವತ್ತೊಂದು ದಿನ. ಆದರೆ ಈಗ ಜಮ್ಮುನಲ್ಲಿದ್ದು ಅವ್ನು ಸಿಂಧೂರು ಈ ಥರ ಆಪ್ರೇಷನ್ ನಡೀತಾ ಇರುವಾಗ ಭಯ ಆಗ್ತು. ಫೋನ್ ಮಾಡಿದ್ದ, ಅಮ್ಮ ನಮಗೊಂದು ಆಶೀರ್ವಾದ ಮಾಡಿ ನಾನು ಈಗ ಯುದ್ಧಕ್ಕೆ ಹೋಗ್ತಾಯಿದ್ದೀನಿ ಅಂತ. ಹಾಗೆಲ್ಲ ಒಂದು ಕಡೆ ಭಯ ಆಯಿತು. ದೇವ್ರು ಬೇಡ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಸರಿ ದಿನಕ್ಕೊಂದು ಸ್ವಲ್ಪ ಫೋನ್ ಮಾಡ್ತಿದ್ದ, ಮಾತಾಡ್ತಾ ಇದ್ದೆ, ಒಂದು ಧೈರ್ಯ ಇತ್ತು. ಅದ್ರಲ್ಲಿ ಗೆದ್ದು ಈಗ 3 ದಿನ ಆಯಿತು ಬಂದು. ರಜದಲ್ಲಿ ಬಂದಿದ್ದಾನೆ. ಈಗ 8 ತಿಂಗಳಾಗಿತ್ತು ಜಮ್ಮುಗೆ ಹೋಗಿ, ಈಗ 3 ದಿನ ಆಯಿತು ಬಂದು. ಖುಷಿಯಾಗಿದೆ. ಬಂದ ದಿನ ತುಂಬ ಖುಷಿ ಆಯಿತು, ಅವ್ನು ಕಂಡು ಖುಷಿ ಆಯಿತು. ಈಗ ನಿಮ್ಮೆಲ್ಲ ಸಂಘದ ಇವರು ಅಂಬರೀಷ್ ಅವರ ಸಂಘದವರು ಎಲ್ಲರ ಕಡೆಯಿಂದ ಈಗ ಸನ್ಮಾನ ಮಾಡೋದು ಇನ್ನೂ ಖುಷಿ ಆಯಿತು. ಮೊದಲು ನಂಗೆ ಬನ್ನೂರಲ್ಲಿ ಬೇರೆಯವರೆಲ್ಲ ಮಾಡಿದರು, ಆದರೆ ನನ್ನ ಮಗನಿಗೆ ಇವತ್ತು ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅವ್ನು ಸನ್ಮಾನ ಆಗಿದ್ದು ಅಲ್ಲಿದ್ದಾನೆ ಅಂತ ಹೆಮ್ಮೆ ಆಗ್ತಿತ್ತು. ಆದರೆ ಯುದ್ಧಕ್ಕೆ ಹೋಗ್ತೀನಿ ಅಂದಾಗೆಲ್ಲ ಒಂದು ಸ್ವಲ್ಪ ಭಯ ಆಯಿತು. ಆಮೇಲೆ ದೇವ್ರ ಮೇಲೆ ಭಾರ ಹಾಕಿ ಇದು ಆಯ್ತಪ್ಪ ಹೋಗಿದ್ದು ಹುಷಾರು ಅಂತ ಆಲ್ ದ ಬೆಸ್ಟ್ ಹೇಳಿದ್ದೆ ಅವ್ನಿಗೆ ಅವತ್ತು. ಗೆದ್ದು ಬಂದಿದ್ದಾನೆ, ಯುದ್ಧ ಮಾಡಿದ್ದಾನೆ, ಖುಷಿ ಆಯಿತು.